ಆಗಿದೆಲ್ಲ ಮಳೆ ಬರ್ತೈತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ನಾನು ಶಿವಮೊಗ್ಗ ಟು ಮುರುಡೇಶ್ವರ ಬರೋ ವಿಡಿಯೋ ಹಾಕಿದ್ದೆ. ಸೊ ಮುರುಡೇಶ್ವರದಲ್ಲಿ ನಾವು 2 nights ಸ್ಟೇ ಆಗಿದ್ವಿ. ಸ್ಟೇ ಆಗೋಕ್ಕೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ರೂಮ್ಸು ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ. ಬಟ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಆರ್ನೋ ರೆಸಾರ್ಟ್ ಅಂತ ಹೇಳಿಬಿಟ್ಟು. ಸ್ವಲ್ಪ ಕಾಸ್ಟ್ಲಿ, ಅಷ್ಟಂದರೆ 2000 ಆ ಥರದ್ದು. AC ನಾನ್ AC ಆ ಥರ ಇದೆ, ನೀವು ಚೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ಅದು ಹಳ್ಳಿ ವಾತಾವರಣ ಥರ ಇದೆ. ಬೆಂಗಳೂರಿಂದ ಹೇಗೆ ಹೋಗಬೇಕು ಅನ್ನೋದಾದರೆ ಡೈರೆಕ್ಟ್ ಟ್ರೈನ್ ಇದೆ ಮುರುಡೇಶ್ವರಗೆ. ನೀವು ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬೇರೆ ಬೇರೆ ಪ್ಲೇಸಸ್ಗೂ ಹೋಗ್ಬೋದು. ಮುರುಡೇಶ್ವರದಿಂದ ಯಾನ ಮತ್ತು ಗೋಕರ್ಣ ಅವೆಲ್ಲ ಹತ್ರ ಇದೆ, 1 hour ಎಲ್ಲ ನೀವು ಟ್ರೈ ಮಾಡ್ಬೋದು. ಬಟ್ ನಾವು ಬಿಫೋರ್ ಆಲ್ರೆಡಿ ನಾವು 1 hour ಎಲ್ಲ ನೋಡಿದ್ವಿ, ಬರೀ ಮುರುಡೇಶ್ವರಗಂತ ಬಂದಿದ್ವಿ. ಸೊ ಮುರುಡೇಶ್ವರ ನೋಡಿಕೊಂಡು ನಾವಿಲ್ಲಿಂದ ಹೊರಡೋದು. ನಿಮಗೆ ಬಸ್ಸಲ್ಲಿ ಬರಬೇಕು ಅನ್ನೋದಾದರೆ 1 hour ಇಲ್ಲ ಕುಂಬಟ ಆ ಥರ ಬರಬೇಕು. ಗೌರ್ಮೆಂಟ್ ಬಸ್ಸಸ್ ಅಲ್ಲಿಗೆ ಇರೋದು, ಡೈರೆಕ್ಟ್ ಮುರುಡೇಶ್ವರ ಇಲ್ಲ. ನೀವು ಪ್ರೈವೇಟ್ ಬಸ್ಸು ನೋಡಬೇಕು, ಇದೆಯೋ ಇಲ್ಲ ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ನೈಟು ಬೀಚ್ ಹೇಗಿದೆ ಮತ್ತು ಬೆಳಗ್ಗೆ ಫಿಶ್ ಮಾರ್ಕೆಟು, ನೈಟ್ ಫಿಶ್ ಮಾರ್ಕೆಟು ಹಾಕಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಅಲ್ಲ, ಎಲ್ಲ ಒಂದೇ ಥರ ಇದೆ. ಅದು ಮರಿ ಬಿದ್ದೈತೆ, ಫ್ರಾನ್ಸ್ ಇಲ್ಲಿ ಎಲ್ಲಿ ಬಿದ್ದೈತೆ ನೋಡು ಅಂತ. ನಾಳೆ ಬರೋಣ ಬಾ. ಇಲ್ಲಿ ನೋಡಿ, ಸರಿ ಹೋಗೋಣ. ಆ ಥರ ಬಾಕ್ಸ್ ಬೇಕು. ಅಲ್ಲ, ಬಾಕ್ಸಲ್ಲಿ ಎಂಟಿ ಮಾಡಿದ್ರೆ ಚಿಕ್ಕ ಬಾಕ್ಸ್ ತೊಗೊಂಡ್ರೆ ಅದ್ರಲ್ಲಿ ಇಕ್ಬೋದು. ಇವು ಬೇರೆ ಥರ ಮೀನು ನೋಡು, ಕೊಚ್ಚು ಮೀನೆಲ್ಲ ಕಣೋ ಬೇವರ್ಸಿ. ಬಾ, ಕೊಚ್ಚು ಮೀನಿಗೆ ಕೊಚ್ಚು ಮೀನು ಅನ್ನೋದಳು. ಅಲ್ಲಿ ನೋಡೋಣ, ನೋಡಿ. ಅಲ್ಲ, ಮೀನು ಅದು ಫ್ರೈ. ಇಲ್ಲಿ ನೋಡೋಣ. ಫ್ರಾನ್ಸ್ ಇಲ್ಲ ಅಲ್ಲ, ಚಿಕ್ಕದಾಯ್ತು ಒಂದೇ ಒಂದು. ಬೆಳಿಗ್ಗೆ ಏನು ಮೀನು ಅಂತ ಹೇಳ. ಕಟ್ ಮಾಡ್ತಾರೆ. ಅದು ಬಾಲಿಗೆ ಡಿಮ್ಯಾಂಡ್ ಇದೆ, ಅದು 500-800 ರೂಪಾಯಿ ಬಾಲ್. ಹೌದಾ? ಅಷ್ಟಿದೆಯಾ? ಆ ಬಾಲಿಗೆ ಡಿಮ್ಯಾಂಡ್, ಅದು ಅವರು ಅಮೇರಿಕಾ ಕಳಿಸ್ತಾರೆ ಸಪ್ರೇಟ್ ಇಟ್ಕೊಂಡು. ಬಿಸಾಕ್ತಿದ್ದಾರಲ್ಲ ಹಿಂಗಲ್ಲ ಮರಿ. ಲಾಸ್ಟ್ ಟೈಮ್ ನಮಗೆ ಕಾಣಿಸಿತ್ತು. ಯಾಕೆ ಬಾಲ ಕಟ್ ಮಾಡಿ ಬಿಸಾಕಿದ್ದಾರೆ? ಇದಾ? ಅದಲ್ವಾ ಇದು ಹಾಂ, ಸಾರಿ, ಅದೇ ಶಾರ್ಕ್ ತಿಮಿಂಗಲ. ಇದ್ಯಾಕೆ ಬಾಲ ಕಟ್ ಮಾಡಿ ಬಿಸಾಕಿದ್ದೀರಾ? ಓ, ಮೀನು ಎತ್ಕ ಕೈಗೆ. ಸಿಗ್ರಿ ಅವು ಇದು ಎತ್ಕೋವಿ ಕೈಗೆ. ನೋಡಿದ್ರಲ್ಲ ಫಿಶ್ ಮಾರ್ಕೆಟ್ ಹೇಗಿದೆ ನೈಟು ಅಂತ ಹೇಳ್ಬಿಟ್ಟು. ಫ್ರೆಶ್ಶಾಗಿ ಮೀನು ತೊಗೊಬಂದು ಸೇಲ್ ಮಾಡ್ತಿದ್ರು. ನಾವು ಬೆಳಗ್ಗೆ ತೊಗೊಳ್ಳೋಣ ಅಂತ ಸುಮ್ಮನೆ ಆದ್ವಿ. ಇದು ನಾವಿದ್ದಿದ್ದು ರೂಮು ಆರ್ನೋ ರೆಸಾರ್ಟ್ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ, ಬರೋರು ಬಂದು ಸ್ಟೇ ಆಗ್ಬೋದು. ಹಳ್ಳಿ ವಾತಾವರಣ ಥರ ಇದೆ, ಚೆನ್ನಾಗಿ. ಮತ್ತು ನವಿಲ್ ಸೌಂಡು ಅದು ಇದು ತುಂಬಾ ಬರ್ತಾ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಇದಕ್ಕೆ ಸ್ಟೇ ಆಗೋಕ್ಕೆ. ನೆಕ್ಸ್ಟ್ ಟೈಮ್ ಬಂದರೆ ನಾನು ಇಲ್ಲೇ ಸ್ಟೇ ಆಗ್ತೀನಿ. ಹಾಗೆ ಬೆಳಿಗ್ಗೆನೇ ಬಂದ್ವಿ ನಾವು 6:30ಗೆ. ನೋಡೋಣ ಫ್ರೆಶ್ ಮೀನು ತೊಗೊಬರ್ತಾರಲ್ಲಿ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಅದೇ ಇನ್ನೂ ಬೋಟ್ ಏನೂ ಬಂದಿರಲಿಲ್ಲ. ಹಾಗೆ ನಾವು ಒಂದು ರೈಡ್ ಹೋಗೋಣ ಅಂತ ಹೇಳಿಬಿಟ್ಟು ಬೀಚ್ ಸೈಡಲ್ಲೇ ಹೋಗ್ತಾ ಇದ್ವಿ. ಮತ್ತು ತುಂಬ ಜನ ರೈಟ್ ಸೈಡ್ಗೆ ಹೋಗ್ತಾರೆ, ಲೆಫ್ಟ್ ಸೈಡ್ಗೂ ಹೋಗಿ ಬೀಚ್ ತುಂಬ ಕ್ಲೀನ್ ಇರುತ್ತೆ. ಮತ್ತು ಇದು ಯಾವುದೋ ಶಾರ್ಕ್ ಅಂತೆ, ಬೆರಳು ಕೊಟ್ಟರೆ ಬೆರಳು ಕಚ್ಚಾಕುತ್ತೆ ಅಂತಂದರು. ಅದಕ್ಕೆ ನಾನು ಮುಟ್ಟಕ್ಕೆ ಹೋಗಿಲ್ಲ. ಅವ್ರು ಹೇಳಿದ್ದು ಶಾರ್ಕ್ ಅಂತ ಹೇಳಿದ್ರು, ತಿಂತಾರಂತೆ ಇದನ್ನು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ, ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸ್ವಲ್ಪ ಏಡಿಕಾಯಿ ಮತ್ತು ಪ್ರಾನ್ಸು, ಸ್ವಲ್ಪ ಮೀನು ತೊಗೊಂಡೆ. ಪ್ರಾನ್ಸ್ ಅಂದರೆ ಸ್ವಲ್ಪ ಮರಿಗಳು ತೊಗೊಂಡೆ ಅಷ್ಟೇ, ಚಿಕ್ಕದು ಪುಟ್ಟದು.
ಯಾಕಂದರೆ ಅದು ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಬೆಂಗಳೂರು ಹೋಗುತ್ತೆ. ಮತ್ತು ಟೆಂಪಲ್ಗೆ ಬಂದ್ವಿ. ಫೈನಲಿ ನಾವು ಟೆಂಪಲ್ಗೆ ಬಂದ್ವಿ. ಆಲ್ರೆಡಿ ನಾವು ನೋಡಿದ್ದೀವಿ ಟೆಂಪಲ್ಲು. ಸೊ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗೋಣ ದೇವ್ರದ್ದು ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ವಿಚಾರ ಏನಂದರೆ ನಂಗೆ ಫಸ್ಟ್ ಟೈಮ್ ಗೊತ್ತಿದ್ದು, ಇಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿ ಕೊಡ್ತಾರಂತೆ, ಅದೇ ಪ್ರಸಾದ ಕೊಡ್ತಾರಂತೆ. ಮತ್ತು ಮಧ್ಯಾಹ್ನವೂ ಊಟ ಹಾಕ್ತಾರೆ. ಈಗ ಧರ್ಮಸ್ಥಳ ಬೇರೆ ಕಡೆ ಎಲ್ಲ ಹೆಂಗೆ ಊಟ ಕೊಡ್ತಾರೋ ಆ ಥರ ಇಲ್ಲೂ ಕೊಡ್ತಾರಂತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಯಾಕಂದರೆ ನಾವು ಹೋಗಿ ತಿನ್ನೋಕೆ ಹೋಗ್ಬೇಕಾದ್ರೆ ತುಂಬ ಜನ ಅವ್ರಿಗೆ ಗೊತ್ತಿಲ್ಲ ಬಂದರು. ಹಾಗೆ ನಿಮಗೆ ಊಟದ್ದು ತುಂಬ ಲೈಕ್ ಬಜೆಟ್ ಮೇಲೆ ಬಂದರೆ ಆ ಥರವ್ರು ಬಂದು ನೀವು ಇಲ್ಲೇ 2 ಟೈಮು ಊಟ ಮಾಡ್ಕೋಬೋದು. ನಾವಂತೂ ಮುರುಡೇಶ್ವರ ವರ್ಷಕ್ಕೊಂದ್ಸಲ ಇಲ್ಲ ವರ್ಷಕ್ಕೆ 2 ಸಲ ಬರ್ತಾನೆ ಇರ್ತೀವಿ. ಬೈಕಲ್ಲಿ ಬರ್ತೀವಿ. ಟ್ರೈನಲ್ಲೆಲ್ಲ ಬಂದಿರೋದು ಕಮ್ಮಿ ತುಂಬ. ಬಸ್ಸಲ್ಲಂತೂ ಬಂದೇ ಇಲ್ಲ, ಗೊತ್ತಿಲ್ಲ, ಐಡಿಯಾನೂ ಇಲ್ಲ ಬಸ್ ಬಗ್ಗೆ ನನಗೆ ಅಷ್ಟೊಂದು. ಮತ್ತು ಮುರುಡೇಶ್ವರ ಬಂದರೆ 1 ಅವರ್ ಅದೆಲ್ಲ ಖಂಡಿತ ಹೋಗಿ ವಿಸಿಟ್ ಮಾಡಿ. 1 ಅವರೂ ಚೆನ್ನಾಗಿದೆ. ಮತ್ತು ಗೋಕರ್ಣ ಯಾನನೂ ಹತ್ರನೇ. ನಾವು ಯಾನ ಬಂದಿದ್ದು 2016 ಬಂದಿದ್ದೆ ನಾನು. ನನಗೆ ಅದು ಆವಾಗ ಅಷ್ಟೊಂದಿಲ್ಲ, ಇವಾಗ ಹಿಂಗೆ ತುಂಬ ಇಂಪ್ರೂವ್ ಆಗಿರುತ್ತೆ. ಮತ್ತು ಮುರುಡೇಶ್ವರ ಬರೋರು ಖಂಡಿತ ಸ್ಟೇ ಆಗಿ ಚೆನ್ನಾಗಿದೆ. ಯಾಕಂದರೆ ಈ ಬೀಚಲ್ಲಿ ಒಂದರಲ್ಲೇ ಅನಿಸುತ್ತೆ ನನಗೆ ಅನಿಸಿರೋ ಪ್ರಕಾರ. ನೈಟ್ ಹೊತ್ತು ಕುತ್ಕೊಳ್ಳೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಬಿಡ್ತಾರೆ. ಮತ್ತು ನೈಟು ಸ್ಟ್ರೀಟ್ ಫುಡ್ ಅಂತೂ ಸೂಪರಾಗಿರುತ್ತೆ. ಪ್ರಸಾದ ಏರಿಯಾ ಇದೇನೆ ನೋಡಿ. ನಾವು ಬಂದು ಕುತ್ಕೊಂಡ್ವಿ. ಇವತ್ತು ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೊಟ್ಟರು. ಆ ಟೆಂಪಲ್ದೆಲ್ಲ ಮುಗೀತು. ಇನ್ನೇನು ನನ್ನ ಫ್ರೆಂಡ್ ಬಂದಿದ್ದಾನೆ, ಅವನನ್ನು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮದು ಲಗೇಜ್ ಎಲ್ಲ ಕಟ್ತಾಯಿದ್ದೀವಿ. ಈಗ ಚೆಕ್ಔಟ್ ಟೈಮ್ ಇನ್ನೇನು 12 o'clock ಚೆಕ್ಔಟು. ಚೆಕ್ಕಿನ್ನು 12:30 ಇರುತ್ತೆ. ನಾನು 1 ದಿನಕ್ಕಂತ ರೂಮ್ ಬುಕ್ ಮಾಡಿದೆ. ಬಟ್ ನನಗೆ ಇಷ್ಟ ಆಯಿತು, ಅದಕ್ಕೆ 1 ದಿನ ಎಕ್ಸ್ಟೆಂಡ್ ಮಾಡಿದ್ವಿ ನಾವು. ಬಟ್ ಇಲ್ಲೆಲ್ಲ AC ರೂಮ್ಸೇ ತೊಗೊಳ್ಳಿ, ತುಂಬ ಸೆಕೆ ಇರುತ್ತೆ, ಇರೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಇರುತ್ತೆ ಈ ರೆಸಾರ್ಟಲ್ಲಿ. ಬೇರೆ ಕಡೆ ಎಲ್ಲ ಹೆಂಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಹೋಗ್ತಾ ಶರಾವತಿ ಹತ್ರ ಹೋಗ್ತೀವಿ. ಯಾಕಂದರೆ ಅಲ್ಲಿ ಸೋಡಾ ಮಾತ್ರ ಸೂಪರಾಗಿ ಮಾಡ್ತಾರೆ. ನೀವು ಟ್ರೈ ಮಾಡಿ ಆ ಕಡೆ ಬಂದಾಗ. ನಾನು ಪಾರ್ಸಲ್ ಮಾಡ್ಕೊಳ್ಳೋಣ ಅಂತಿದ್ದೀನಿ, ನೋಡೋಣ ಬನ್ನಿ. ಅಯ್ಯ ಅದು ಸಡನ್ ಅಂತ ಕುಡಿಯೋಕ್ಕಾಗಲ್ಲ, ಇದು ಉಸಿರು ಕಟ್ಟುತ್ತೆ. ಇದು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಬಂದಾಗೆಲ್ಲ ಟ್ರೈ ಮಾಡಿದ್ರು. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಥರ. ನಾನು ಮಡ್ಕ ಸೋರ ತುಂಬ ಇಷ್ಟಪಡ್ತಿದ್ದೆ, ಯಾಕಂದರೆ ಚೆನ್ನಾಗಿ ಮಾಡ್ತಿದ್ರು. ಹಾಗೆ ನೀವು ಯಾರೆಲ್ಲ ಈ ಕಡೆ 1 hour ಬರ್ತಿರೋ ಸ್ಟಾಪ್ ಮಾಡಿ ಶರಾವತಿ ಬ್ರಿಡ್ಜ್ ಹತ್ರ ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಸೋಡಾ ಮಾತ್ರ ಇಲ್ಲಿ ಮಾಡೋ ಥರ ಬೇರೆ ಎಲ್ಲೂ ಸಿಗೋಲ್ಲ ನಿಮಗೆ. ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ಮೇಲೆ ಅಲ್ಲೂ ಹೋಗಿದ್ರು ಅಂತ ಹೇಳಿಬಿಟ್ಟು. ನಿಮ್ಮ ಟೈಮ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.